ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದೇನಂತ ನಾ ಇವತ್ತು ಫಿಶ್ ಫ್ರೈ ಹೆಂಗೆ ಮಾಡೋಂತ ತೋರಿಸ್ತೇನಂತ ಬರ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಮ್ಮ ಯಜಮಾನ್ರಿಗೆ ಕೆಲಸ ಸುಟಿ ಐತಿ. ಇವತ್ತು ಹೋಗಿ ಅಪ್ಪ ಮಗಳ ಹೋಗಿ ಏನು ತೊಗೊಂಡು ಬಂದಾರಂತ ತೋರಿಸ್ತೇನೆ ರೀ. ಇವತ್ತು ಸ್ಪೆಷಲ್ ಡಿಶ್ ಮಾಡಕ್ಕಿದ್ದೇನೆ ರೀ. ಯಾವ ಡಿಶ್ ಮತ್ತು ಏನು ಮಾಡಕ್ಕಂತ ತೋರಿಸ್ತೇನಂತ ಬರ್ರಿ. ಜೋರ್ಲಿ ಹೇಳ್ಬೇಕು. ಹೆಂಗೆ ಮಾಡ್ತಾ ತೋರಿಸ್ತೇನಂತ ಬರ್ರಿ. ಬರೀ ಇಂಥದೆಯ. ಈ ಫಿಶ್ ನೋಡ್ರಿ ನಾ ಜೀವಂತ ಐತಿ, ತೋರ್ಸತ್ತೇನೆ ನಿಮ್ಗೆ. ಅವರ ಮಕ್ಳು ತಿಂತಾರಂಥೇಳಿ ದೊಡ್ಡ ದೊಡ್ಡ ಫಿಶ್ ತೊಗೊಂಬಂದಿರ್ತಾರೆ ರೀ. ಯಾಕಂದ್ರೆ ಅದ್ರ ಮುಳ್ಳು ಜಾಸ್ತಿ ಇರೋದಿಲ್ಲ ನೋಡ್ರಿ. ಅದಕ್ಕೆ ನಾವು ಹೊಳಿಗೆ ಹೋಗಿ ಬೆಳಗ್ಗೆ ಜಲ್ದಿ ಹೋಗಿ ಹಿಡಿತಿಗನ ಜೀವಂತ ಇರೋ ಮೀನನ್ನು ತೊಗೊಂಬಂದಿರ್ತೀವಿ. ನೋಡಿ ಎರಡು ದೊಡ್ಡ ಐತಿದ ಮೀನು. ಇದನ್ನವ್ರ ಮನ್ಯಾಗ ಕಟ್ ಮಾಡ್ಕೊಂಡು ನಂಗೆ ಕಟ್ ಮಾಡಿ ಕೊಡ್ತಾರೆ ರೀ. ಹಿಂಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಕೊಟ್ಟಾರು. ಅಂದ್ರೆ ಇದನ್ನು ಫ್ರೈ ಮಾಡೋಕ್ಕೆ, ತವಾ ಫ್ರೈ ಮಾಡೋಕ್ಕೆ ಚಂದ ಬರ್ತದೆ ಅಂತ ಈ ರೀತಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ತೊಳಿಬೇಕು ರೀ. ಇದಕ್ಕೆ ಜೋಳದ ಹಿಟ್ಟು ಹಾಕಿ ತೊಳೆದ್ರಿಂದ ಸ್ಮೆಲ್ ಎಲ್ಲ ಹೋಗ್ತೈತಿ. ಇದನ್ನು ನೀರು ಹಾಕಿ ತೊಳ್ಕೊರ್ನಂತ. ಈಗ ತೊಳ್ಕೊಂಡು ಇಟ್ಕೊಂಡೀನಿ. ಇದಕ್ಕೆ ಯಾವ ರೀತಿ ಮಸಾಲೆ ರೆಡಿ ಮಾಡ್ಕೋತೇನಂತ ತೋರಿಸ್ತೇನಂತ ಬರ್ರಿ. ನಾ ಇದಕ್ಕೆ ತೊಗೊಂಡೇನಿ ಮೊದಲಿಗೆ ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲವರ್, ಗರಂ ಮಸಾಲ, ಅರಿಶಿನ ಪುಡಿ, ಆಮೇಲೆ ಒಂದು ಮೊಟ್ಟೆ, ಲಿಂಬು, ಇದು ಟೊಮೆಟೊ ರೆಡ್ ಕಲರ್, ಆಮೇಲೆ ಖಾರ, ಚಿಲ್ಲಿ ಪೌಡರ್, ಆಮೇಲೆ ಇದು ಚಿಕನ್ 65 ಮಸಾಲ, ಹಂಗೆ ಇದಕ್ಕೆ ಫಿಶ್ ಫ್ರೈ ಮಸಾಲ ಬೇರೆ, ಆಮೇಲೆ ಧನಿಯಾ ಪುಡಿ. ಇಷ್ಟ ತೊಗೊಂಡೇನಿ ನಾನು. ಇನ್ನು ಯಾವ ರೀತಿ ಇದಕ್ಕೆ ರೆಡಿ ಮಾಡ್ಕೊರೋಣಂತ ತೋರಿಸ್ತೇನಂತ ಬರ್ರಿ. ಒಂದು ಬೌಲ್ ತೊಗೊಂಡು ಇದಕ್ಕೆ ಮೊದಲಿಗೆ ನಾ ಹಾಕತ್ತೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ನೀವು ಮಿಕ್ಸರ್ದಾಗ ಮಾಡ್ಕೊಂಡು ನಡೀತೀರಿ, ಕೊಂತಂದ್ರೂ ನಡಿತೈತಿ. ಆನಂತರ ಅರಿಶಿನ ಪುಡಿ. ನೀವು ಫಿಶ್ ಎಷ್ಟದ ನೋಡ್ಕೊಂಡು ಅಷ್ಟು ಅಳತಿ ನೋಡಿ ಮಸಾಲೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ಗರಂ ಮಸಾಲ ಸ್ವಲ್ಪ, ಆಮೇಲೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೋಡ್ಕೊಂಡು ಖಾರ ಹಾಕೋರಿ. ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಇದಕ್ಕೆ ಚಿಲ್ಲಿ ಪೌಡರ, ಆಮೇಲೆ ಫಿಶ್ ಫ್ರೈ ಮಸಾಲ, ಧನಿಯಾ ಪುಡಿ, ಆಮೇಲೆ ಮೊಟ್ಟೆ ಹಾಕೋದ್ರಿಂದ ಏನಾಕತ್ರಿ ಸ್ವಲ್ಪ ಕ್ರೇಪ್ಸಿ ಆಗಿ ಚಂದ ಹುರಿದು ಬರ್ತಾವಂತ ಮೊಟ್ಟೆ ಹಾಕೋತೀನಿ. ಆಮೇಲೆ ಒಂದು ಅರ್ಧ ಲಿಂಬು, ಆಮೇಲೆ ರೆಡ್ ಕಲರ್ ಪೌಡರ್. ನಾ ಚಿಕನ್ 65 ಹಾಕ್ತೇನೆ ನೋಡ್ರಿ, ಅದೇ ಇದ್ದ. ಇನ್ನು ಅದಕ್ಕೆ ಕಾರ್ನ್ಫ್ಲವರ್, ಆಮೇಲೆ ಎಣ್ಣೆ. ಇದಕ್ಕೆ ನಾ ಸಾಸಿವೆ ಎಣ್ಣೆ ಯೂಸ್ ಮಾಡೀನಿ. ಇಷ್ಟು ಹಾಕೊಂಡ ಇದನ್ನು ಚಂದ ಕೈಲೇನ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೀನಿ. ಇನ್ನು ಫಿಶ್ಗೆ ಹಚ್ಚೋಣಂತ ಬರ್ರಿ. ನೋಡಿರಿ ಈ ರೀತಿ ತೊಗೊಂಡ ನಾ ಫಿಶ್ಗೆ ಒಂದೆರಡು ಹಚ್ಚಿ ತೋರಿಸ್ತೀನಿ. ನೋಡಿರಿ ಈ ರೀತಿ ರೌಂಡ ಎಲ್ಲ ಹಚ್ಕೋಬೇಕು. ನೋಡಿ ನಾ ಈಗ ಎಲ್ಲ ಪೂರ್ತಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಿ. ನೋಡಿರಿ ಆಯ್ತು ರೆಡಿ. ಈಗ ಇದನ್ನು ಅರ್ಧ ಗಂಟೆ ಸ್ವಲ್ಪ ಮುಚ್ಚಿಡೋಣಂತ. ನಾ ಈಗ ಫಿಶ ತಲೆ ಸಾಂಬಾರು ಯಾವ ರೀತಿ ಮಾಡ್ತೀನಿ ತೋರಿಸ್ತೇನೆ ರೀ. ಕೊಬ್ಬರಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಜೀರಿಗೆ, ಎಳ್ಳು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಕಾಳು, ಲವಂಗ, ದಾಲ್ಚಿನ್ನಿ ನೋಡಿ ಇಷ್ಟು ತೊಗೊಂಡೇನಿ. ಇದನ್ನು ಒಂದು ಕಡಾಯಿ ಇಟ್ಕೊಂಡು ನಾವು ಎಲ್ಲವನ್ನು ಹುರ್ಕೋಬೇಕ್ರಿ. ಮೊದಲು ಹಾಕತ್ತೀನಿ ಕೊಬ್ಬರಿ,
ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲೆನ ಸ್ವಲ್ಪ ಹುರ್ಕೋಬೇಕು ರೀ. ಇನ್ನು ಈರುಳ್ಳಿ ಮತ್ತು ಟೊಮೆಟೊ ಕೊರತೀನಿ. ಸ್ವಲ್ಪ ಬೆಚ್ಚಗೆ ಮಾಡಿ ಈಗ ಕೊತ್ತಂಬರಿ, ಆಮೇಲೆ ಕರಿಮೆಣಸಿನಕಾಳು, ಲವಂಗ, ದಾಲ್ಚಿನ್ನಿ ಎಲ್ಲ ಹಾಕ್ಕೊಂಡೇನಿ ರೀ. ಜೀರಿಗೆ ಒಂದು ಸ್ವಲ್ಪ, ಆಮೇಲೆ ಎಳ್ಳು ಒಂದು ಸ್ವಲ್ಪ ಇಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಆರಕ್ಕೆ ಇಡೋಣ ನೋಡ್ರಿ. ಈ ಫೈನಲ್ ರೆಡಿ ಆಯಿತು. ಇದನ್ನ ಸ್ವಲ್ಪ ಆರಕ್ಕಿಟ್ಟ ಆಮೇಲೆ ಮಿಕ್ಸರ್ ಹಚ್ಕೊಂಡು ಬರೋಣಂತ. ಮಿಕ್ಸರ್ ಹಚ್ಕೊಂಡಾಯಿತು. ಇನ್ನು ಯಾವ ರೀತಿ ಸಾಂಬಾರು ಮಾಡೋಣ ಅಂತ ತೋರಿಸ್ತೀನಿ. ಮೊದಲಿಗೆ 2 ಪುಲಾವ್ ಪತ್ರಿ, ಆಮೇಲೆ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡು ಎಲ್ಲ ಹಾಕೋರಿ. ಇದು ಚಂದ ಎಣ್ಣೆ ಒಳಗೆ ಹುರಿಬೇಕ್ರಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ ಪುಡಿ, ಇದನ್ನು ಸಣ್ಣ ಫ್ಲೇಮ್ನಾಗಿಟ್ಟ ಹುರಿದ್ಕೊಡ್ರಿ. ಎಲ್ಲ ಫ್ರೈ ಆಗ್ಬೇಕ್ರಿ ಚಂದ. ಇನ್ನು ಅದಕ್ಕೆ ಖಾರ ಹಾಕೋರಿ. ಖಾರ ಹಾಕಿದ್ಮೇಲೆ ಚಿಲ್ಲಿ ಪೌಡರ್ನ ಸ್ವಲ್ಪ ಹಾಕೋರಿ. ಚಿಲ್ಲಿ ಪೌಡರ್ ಆದಮೇಲೆ ಇದಕ್ಕೆ ಧನಿಯಾ ಪುಡಿ ಮತ್ತು ಇದಕ್ಕೊಂದು ಸ್ವಲ್ಪ ನಾ ಹಾಕೊರತ್ತೇನೆ ಮೀಟ್ ಮಸಾಲ. ಇದು ಚಂದ ಫ್ರೈ ಆಗಬೇಕು. ಈಗ ಆಗೈತೆ ನೋಡಿರಿ. ಇನ್ನು ಇದಕ್ಕೆ ನೀರು ಹಾಕ್ಕೊಂಡು ಕುದಿ ಬರ್ತಕ್ಕ ಬಿಡ್ರಿ. ಸ್ವಲ್ಪ ಉಪ್ಪು ಹಾಕೋರಿ. ನೋಡಿರಿ ಕುದಿ ಬಂತು. ಇನ್ನು ಇದಕ್ಕೆ ಫಿಶ್ ಹಾಕೋರೋಣಂತ. ಇದಕ್ಕೆ ನೀವು ಸ್ವಲ್ಪ ಹುಂಚಿ ರಸ ಮಾಡಿ ಹಾಕ್ಕೊಂಡ್ರೆ ಭೀ ಟೇಸ್ಟ್ ಬರ್ತೈತಿ. ಫಿಶ್ಗೆ ಹಾಕಬೇಕು, ಆದರೆ ನಮ್ಮ ಮನೇಲಿ ತಿನ್ನಲ್ಲ ಅಂತ ನಾನು ಸ್ಕಿಪ್ ಮಾಡೀನಿ. ನೀವು ಸ್ವಲ್ಪ ಹಾಕೋರಿ, ಚಂದ ಆಗ್ತೈತಿ. ನೋಡಿರಿ ಯಾವ ರೀತಿ ಕುದಿಯಾತಿದೆ ಅಂತ. ಈ ರೀತಿ ಕುದ್ಮೇಲೆ ಗ್ಯಾಸ ಆಫ್ ಮಾಡಿರಿ. ರೆಡಿ ಆಯ್ತು ನೋಡಿರಿ ಸಾಂಬಾರು. ಇದ್ರ ಜೊತೆ ನಾ ಮಾಡೀನಿ ಇವತ್ತು ರೊಟ್ಟಿ. ನೀವು ರೊಟ್ಟಿಯನ್ನು ಮಾಡ್ಕೋರಿಲ್ಲ ಆದರೆ ಚಪಾತಿ ಮಾಡ್ಕೊಂಡು ನಡಿತೈತಿ. ಇನ್ನು ನಾವು ಫಿಶ್ ತವಾ ಫ್ರೈ ಯಾವ ರೀತಿ ಮಾಡ್ಕೊಂಡು ನಾನು ತೋರಿಸ್ತೀನಿ ನೋಡಿರಿ. ಎಣ್ಣೆ ಕಾತೈತಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಒಂದೊಂದು ಬಿಡ್ರಿ. ಈ ಕಡೆ ನೋಡಿ ಏಡಿ ಯಾವ ರೀತಿ ಸುಡಾತಾರಂತ ನಮ್ಮ ಯಜಮಾನ್ರು ನೋಡ್ರಿ. ಅವ ಎಣ್ಣೆ ಸ್ವಲ್ಪ ಅದು ಗುಳ್ಳೆ ಸ್ವಲ್ಪ ಕಮ್ಮಿ ಆಗುತ್ತಾನ ಚಂದ ಫ್ರೈ ಮಾಡ್ಕೊರಿ. ಇದು ಬರೀ ಒಂದು ಬೌಲ್ ಎಣ್ಣೆ ತೊಗೊಂಡೇನಿ ರೀ ನಾ. ಅಷ್ಟ್ರಾಗ ಎಲ್ಲ ಫಿಶ್ ಫ್ರೈ ಮಾಡ್ಕೊಂಡೇನಿ. ಯಾಕಂದ್ರೆ ತವಾ ಫ್ರೈಗೆ ಕಮ್ಮಿ ಆಗ್ತೈತಿ ಎಣ್ಣೆ. ಈಗ ಇದಾಗೈತಿ. ಇದನ್ನ ತಕ್ಕೋರ್ನಂತ ಪ್ಲೇಟ್ದಾಗ. ನೋಡಿರಿ ರೆಡಿ ಆಯಿತು ಫಿಶ್ ತವಾ ಫ್ರೈ. ನಿಮ್ಗೆ ಇದನ್ನ ತೆಗೆದ ತೋರ್ಸತ್ತೇನಂತ ನೋಡಿರಿ ಒಳಗೆ ಯಾವ ರೀತಿ ಬೆಂದೈತಿ. ಬರ್ರಿ ಫ್ರೈ ರೆಡಿ ಆಯಿತು. ನನ್ನ ಮಗಳಿಗೆ ಕೊಡ್ತೇನೆ ಯಾವ ಥರ ಟೇಸ್ಟ್ ಆಗೈತೆ ಅಂತ ನೋಡಿ ತಿಂದು ಹೇಳ್ತಾಳ್ರಿ. ತಗೋಪ್ಪ. ಏನಾಗೈತಿ? ಸೂಪರ್ ಆಗೈತಿ. ಚಂದಾಗಿದಾವ. ಹಾಗೆ ನೀವು ಕೂಡ ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಭಾಳ ಚೆನ್ನಾಗೈತ್ರಿ. ಇದು ಟೇಸ್ಟಾ
ಇದು ದಾಬಾ ಸ್ಟೈಲ್ ಮಾಡಿದ್ದೀನಿ ರೀ ಇವತ್ತು. ನಮ್ಮ ಮನೇಲಿ ನಾನು ಯಾವಾಗಲೂ ಮಾಡೋದು ಇದೇ ರೀತಿ. ಫಿಶ್ ಅಂದರೆ ನನ್ನ ಮಕ್ಕಳಿಗೆ ಹಾಗೆ ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್, ಲವ್ ಯು.